ಗಡಿಯಲ್ಲಿ ಅಲರ್ಟ್, ಉಗ್ರರಿಗಾಗಿ ಶೋಧ. ಪಾಕಿಸ್ತಾನ ನಾಗರಿಕರಿಗೆ ಕೇಂದ್ರದ ಡೆಡ್ಲೈನ್. ರಾಜ್ಯದಲ್ಲಿರೋ ಪಾಕ್ ಪ್ರಜೆಗಳು ಹೋಗ್ತಾರಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಉಗ್ರ ನಿಗ್ರಹ ಶುರು. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ಸಾಮಾನ್ಯ ಜನರ ಮೇಲೆ, ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿ ಅವರನ್ನು ಗುಂಡಿಟ್ಟು ಕೊಲ್ಲುವಂತಹ ಕೆಲಸವನ್ನು ಮಾಡಿದ್ರು, ಆ ಉಗ್ರರ ಮನೆಗಳನ್ನು ಇವತ್ತು ಛಿದ್ರ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಆ ಉಗ್ರರ ಬೆನ್ನತ್ತಿ ಈಗಾಗಲೇ ಸೈನಿಕರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆ ಪ್ರಕ್ರಿಯೆಗಳು ಇನ್ನೇನು ಮುಗಿಯುವಂಥದ್ದು ಇದ್ದೇ ಇದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮತ್ತಷ್ಟು ದಾಳಿಗೂ ಕೂಡ ಸಂಚು ನಡೆಸಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಗಳು ಹೊರಬೀಳ್ತಾ ಇದೆ. ಕಾಶ್ಮೀರದ ಹಲವೆಡೆ ದಾಳಿ ನಡೆಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ದಾರಂತೆ. ಗುಪ್ತಚರ ಇಲಾಖೆಯಿಂದ ಕಾಶ್ಮೀರದೆಲ್ಲೆಡೆ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇಂಟೆಲಿಜೆನ್ಸ್ ಬ್ಯೂರೋದವರು ಸೇನೆಗೂ ಕೂಡ ಇದರ ಬಗೆಗಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾಶ್ಮೀರೇತರ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರಿಂದಾಗಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತಹ ಸಂದೇಶವನ್ನ ಐಬಿ ಸೇನೆಗೆ ರವಾನೆ ಮಾಡಿದೆ. ಐಬಿ ಸೂಚನೆಯ ಬೆನ್ನಲ್ಲೇ ಕಾಶ್ಮೀರದಾದ್ಯಂತ ಮತ್ತಷ್ಟು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಾಶ್ಮೀರದಾದ್ಯಂತ ರೈಲ್ವೆ ಮೇಲೆ ದಾಳಿಗೂ ಕೂಡ ಸ್ಕೆಚ್ ಹಾಕಿರುವಂತಹ ಸಾಧ್ಯತೆ ಇದ್ದೇ ಇದೆ. ಈ ಕಾರಣಕ್ಕಾಗಿ ರೈಲ್ವೆ ಹಳಿ ಹಾಗೂ ರೈಲ್ವೆ ನಿಲ್ದಾಣವನ್ನ ಸುರಕ್ಷತೆಯ ಕಡೆಯೂ ಕೂಡ ಆದ್ಯತೆಯನ್ನು ನೀಡಲಾಗಿದೆ. ರೈಲ್ವೆ ಹಳಿ, ರೈಲ್ವೆ ಸಿಬ್ಬಂದಿಯನ್ನು ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಈಗ ಸೇನೆ ಎಲ್ಲೆಡೆಯೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕಾಗಿ ಕೂಡ ಯಾವುದೇ ರೀತಿಯಾದಂತಹ ಮತ್ತೊಂದು ದಾಳಿ ಈ ನೆಲದಲ್ಲಿ ನಡೀಬಾರದು ಅನ್ನುವಂತಹ ನಿಟ್ಟಲ್ಲಿ ಸೇನೆ ಹಾಗೂ ಗುಪ್ತಚರ ಇಲಾಖೆಯವರು ಸತತವಾದಂತಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ವಿಶೇಷವಾಗಿ ಗಡಿಯುದ್ದಕ್ಕೂ ಕೂಡ ಪಹರೆ ಕಾಯುವಂಥದ್ದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಗಡಿಯ ಒಳಗಡೆ ಅಂದರೆ ಭಾರತದ ನೆಲದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಯಾವುದೇ ಇನ್ನೊಂದು ದಾಳಿ ಆಗದನ್ನು ತಡೆಯುವಂತಹ ಪ್ರಯತ್ನಕ್ಕೆ ಭಾರತ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ನಡುವೆನೇ ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ಸೂಚನೆಯನ್ನು ಪಾಕಿಸ್ತಾನಿಯರಿಗೆ ನೀಡಲಾಗಿದೆ. ಯಾಕಂದರೆ ನೀವು ಅತಿಥಿಗಳಾಗಿ ಬಂದಿರಬಹುದು, ನೀವು ವಿಶೇಷ ವೀಸಾದ ಮೂಲಕವಾಗಿ ಭಾರತದ ಒಳಕ್ಕೆ ಸೇರಿಕೊಂಡಿರಬಹುದು, ಆದರೆ ಇನ್ನು ನಿಮಗೆ ಆತಿಥ್ಯ ಕೊಡೋದು ಸಾಧ್ಯ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಭಾರತ ಸರ್ಕಾರವು ಕೂಡ ಬಂದಿರುವಂಥದ್ದು. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡುವಂತಹ ಪ್ರಯತ್ನವನ್ನು ಈಗ ಭಾರತ ಮಾಡ್ತಾ ಇದೆ. ಭಾರತದ ಒಳಗಡೆ ಇರತಕ್ಕಂತಹ ಪಾಕಿಸ್ತಾನಿಯರನ್ನ ವಾಪಸ್ ಕಳಿಸ್ತಕ್ಕಂತಹ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ. ಭಾರತದಲ್ಲಿರುವಂತಹ ಪಾಕ್ ನಾಗರಿಕರನ್ನ ವಾಪಸ್ ಕಳಿಸುವಂತಹ ನಿರ್ಧಾರಕ್ಕೆ ಭಾರತ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಯಾರೆಲ್ಲ ವಿಶೇಷ ವೀಸಾದ ಮೂಲಕವಾಗಿ ಭಾರತಕ್ಕೆ ಬಂದಿದ್ರು ಅಂಥವ್ರನ್ನ ಅಟಾರಿ ಗಡಿಯ ಮೂಲಕವಾಗಿ ಕೂಡ ಭಾರತವನ್ನು ಬಿಟ್ಟು ಪಾಕ್ನತ್ತ ಈಗ ಪಾಕಿಸ್ತಾನದ ಪ್ರಜೆಗಳು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಸೈನಿಕರು ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಂತೆ ಆಕ್ಟಿವ್ ಆಗೋದಕ್ಕೆ ಈಗ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದು ನೆಲೆಸಿರ್ತಾರಲ್ಲ ಅಂಥವ್ರನ್ನು ಕೂಡ ವಾಪಸ್ ಕಳಿಸೋದಕ್ಕೆ ಬೇಕಾದಂತಹ ಪ್ರಯತ್ನವೂ ಕೂಡ ಶುರುವಾಗಿದೆ. ಆ ಒಂದು ಕ್ರಮವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಎಲ್ಲ ರಾಜ್ಯಗಳು ಕೂಡ ಈ ವಿಚಾರದಲ್ಲಿ ಕಾರ್ಯಾಚರಣೆಯನ್ನು ನಡೆಸಬೇಕು. ನಿಮ್ಮಲ್ಲಿ ಯಾರೆಲ್ಲ ಪಾಕಿಸ್ತಾನದ ವೀಸಾವನ್ನು ಪಡ್ಕೊಂಡು ಭಾರತದಲ್ಲಿ ನೆಲೆಸಿದಾರೋ ಅಂಥವರೆಲ್ಲರನ್ನೂ ಕೂಡ ವಾಪಸ್ ಕಳಿಸಬೇಕು ಅನ್ನುವಂತಹ ಅದರ ಬಗ್ಗೆಯೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಯಾರೆಲ್ಲ ವಿಶೇಷ ವೀಸಾಗಳ ಮೂಲಕವಾಗಿ ಭಾರತದಲ್ಲಿ ಉಳ್ಕೊಂಡಿದ್ದಾರೋ ಅಂಥವರೆಲ್ಲರನ್ನೂ ಕೂಡ ವಾಪಸ್ ಕಳಿಸುವಂತಹ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ. ಆಯಾ ರಾಜ್ಯಗಳಲ್ಲಿರ್ತಕ್ಕಂತಹ ಪಾಕಿಸ್ತಾನ ಪ್ರಜೆಗಳನ್ನು ಗುರುತಿಸುವುದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಯಾರೆಲ್ಲ ಇಲ್ಲಿ ಯಾವ ಕಾರಣಗಳಿಂದ ಬಂದು ಉಳ್ಕೊಂಡಿದ್ದಾರೆ ಅಂತೇಳಿ, ಅಂದರೆ ವಿಶೇಷವಾಗಿ ಆಸ್ಪತ್ರೆಗಳ ಹೆಸರಲ್ಲಿ ಬಂದಿರ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಇಲ್ಲಿ ಇದ್ದೇ ಇದೆ, ಅದು ವೈವಾಹಿಕ ಕಾರಣಕ್ಕಾಗಿ ಬಂದಿರುವಂಥದ್ದು, ಅಂದರೆ ವಿವಾಹ ಆಗಿ ಬಂದಂಥವರು ಇದ್ದಾರೆ. ಅಂಥವ್ರ ವಿಚಾರದಲ್ಲಿ ಏನು ಕ್ರಮ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೇರವಾಗಿ ಅವ್ರನ್ನೂ ಕೂಡ ಇದೇ ಆದೇಶದ ಅಡಿಯಲ್ಲಿ ವಾಪಸ್ ಕಳಿಸೋದಕ್ಕೆ ಆಗತ್ತಾ ಅಥವಾ ಅವ್ರಿಗೆ ವಿಶೇಷ ರಿಯಾಯಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅಂತೇಳಿ ಆಯಾ ರಾಜ್ಯಗಳಲ್ಲಿನ ಪಾಕಿಸ್ತಾನ ಪ್ರಜೆಗಳನ್ನು ಕೂಡ ಈ ಕೂಡಲೇ ಗಡಿಪಾರು ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ.
ಯಾವೆಲ್ಲ ಉಳಿದಂತೆ ಎಲ್ಲ ಪಾಕಿಸ್ತಾನ ಪ್ರಜೆಗಳನ್ನು ಎಲ್ಲೆಲ್ಲಿ ಭಾರತದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸುವಂತಹ ಯಾವುದೇ ಪ್ರವಾಸಗಳಲ್ಲಿದ್ದರೆ ಅದನ್ನು ಅರ್ಧಕ್ಕೆ ಅವರನ್ನು ವಾಪಸ್ ಕಳಿಸ್ತಕ್ಕಂತಹ ಕೆಲಸವನ್ನು ಮಾಡಲಾಗುತ್ತೆ. ಆದ್ಯತೆಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಮಿತ್ ಶಾ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಬಂದಂಥವ್ರು ಇರ್ಬೋದು, ಸಿನಿಮಾ ಚಿತ್ರೀಕರಣಕ್ಕಾಗಿ ಬಂದಂತಿರುವಂತಿರ್ಬೋದು, ಇಂಥ ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂಥದ್ದು ಅಥವಾ ಯಾವುದೋ ಶೋ ಕೊಡೋದಕ್ಕೆ ಬಂದಿರಬಹುದು, ಬೇರೆ ಬೇರೆ ಕಾರಣಗಳಿಗಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಇರ್ತಾರೆ. ಅಂಥವರುಗಳನ್ನು ಕೂಡ ಆದ್ಯತೆಯ ಮೇಲೆ ಕ್ರಮ ಕೈಗೊಂಡು ಅವ್ರನ್ನ ವಾಪಸ್ ಕಳಿಸಬೇಕು. ಯಾಕಂದರೆ ಭಾರತ ಪಾಕಿಸ್ತಾನವನ್ನು ಈ ಬಾರಿ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಸ್ಥಿತಿಗೆ ಈಗ ಪರಿಸ್ಥಿತಿ ಬಂದು ನಿಂತಿದೆ. ಈ ಕಾರಣಕ್ಕಾಗಿ ಅವ್ರನ್ನ ವಾಪಸ್ ಕಳಿಸೋದಕ್ಕೆ ಬೇಕಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಅಮಿತ್ ಶಾ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ, ಅವರಿಗೆಲ್ಲ ವಾಪಸ್ ಕಳಿಸ್ಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಅನಧಿಕೃತವಾಗಿರೋದು ಗೊತ್ತಿಲ್ಲ, ಅದನ್ನು ವೆರಿಫೈ ಮಾಡಬೇಕು. ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ಮದೇನು ತಕರಾರು ಇಲ್ವಲ್ಲ. ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ. ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ, ಅದನ್ನು ಹುಡುಕ್ತಾರೆ. ಹೀಗೆ ಯಾಕೆಂದರೆ ಅನಧಿಕೃತವಾಗಿಯೂ ಕೂಡ ಬೆಂಗಳೂರಿನಲ್ಲೂ ಕೂಡ ಬಂದು ನೆಲೆಸಿರುವಂಥದ್ದು ಇದ್ದೇ ಇದೆ. ಅನಧಿಕೃತವಾಗಿ ಇಲ್ಲಿ ಬಂದು ಅಂದರೆ ಬಾಂಗ್ಲಾದ ರೂಟ್ನ ಮೂಲಕವಾಗಿ, ನೇಪಾಳದ ರೂಟ್ನ ಮೂಲಕವಾಗಿ ಬಂದು ಬಾಂಗ್ಲಾಕ್ಕೆ ಹೋಗಿ ಅಲ್ಲಿಂದ ನುಸುಳಿಕೊಂಡು ಭಾರತಕ್ಕೆ ಬಂದು ನೆಲೆಸಿರ್ತಕ್ಕಂತಹ ಪಾಕಿಸ್ತಾನಿಯರು ಕೂಡ ಇದ್ದಾರೆ. ಈ ಹಿಂದೆ ಬೆಂಗಳೂರಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಸಿಕ್ಕಿದ್ರು. ಅಂಥವ್ರುಗಳನ್ನು ಕೂಡ ಅಂತಹ ಸಾಧ್ಯತೆಗಳಿರ್ತಕ್ಕಂಥವ್ರನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ ಈ ಸಂದರ್ಭದಲ್ಲಿ ನಡಿಬೇಕಾಗುತ್ತೆ. ಆ ಕೆಲಸವನ್ನು ಕೂಡ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಜೊತೆಯಾಗಿ ಮಾಡಬೇಕಾಗಿರುವಂಥದ್ದು. ಇನ್ನು ಲಷ್ಕರ್ ಉಗ್ರರಿಗಾಗಿ ಗಡಿಯಲ್ಲಿ ಸೈನಿಕರು ಬೇಟೆಯನ್ನು ಆಡ್ತಾ ಇದ್ದಾರೆ. ಬಾಜಿಪೋರದಲ್ಲಿ ಭಾರತೀಯ ಸೇನೆ ದಾಳಿಯನ್ನು ಕೂಡ ನಡೆಸಿದೆ. ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಇಲ್ಲಿ ಕೊಂದು ಹಾಕಲಾಗಿದೆ. ಲಷ್ಕರ್ನ ಉಗ್ರ ಅಲ್ತಾಫ್ನನ್ನು ಕೊಲ್ಲಲಾಗಿದೆ. ಲಷ್ಕರ್ ಉಗ್ರರಿಗಾಗಿ ಗಡಿಯಲ್ಲಿ ಸೈನಿಕರು ಬೇಟೆ ಆಡ್ತಾ ಇದ್ದಾರೆ. ಬಾಜಿಪುರದಲ್ಲಿ ಭಾರತೀಯ ಸೇನೆ ದಾಳಿಯನ್ನು ನಡೆಸಿರ್ತಕ್ಕಂತಹದ್ದು. ಆ ಮೂಲಕವಾಗಿ ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಕೊಲ್ಲಲಾಗಿದೆ. LETಯ ಉಗ್ರ, ಲಷ್ಕರ್ ಇ ತೊಯ್ಬಾದ ಉಗ್ರ, ಆತನನ್ನು ಕೊಂದು ಹಾಕಲಾಗಿದೆ. ಮತ್ತು ಈ ಕಾರ್ಯಾಚರಣೆ ಈಗ ತೀವ್ರಗತಿಯಲ್ಲಿ ಸಾಗ್ತಾ ಇರುವಂಥದ್ದು. ಮತ್ತು ಮತ್ತೊಂದು ಕಡೆಯಲ್ಲಿ ಉಗ್ರರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ಮನೆಗಳ ಯಾವ ಉಗ್ರರು ದಾಳಿಯನ್ನು ನಡೆಸಿದ್ರು ಅಂತಹ ಉಗ್ರರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿದೆ. ಅನಂತನಾಗ್ ನಗರದಲ್ಲಿ ಉಗ್ರರ ಮನೆಗಳನ್ನು ಹೊತ್ತಿ ಉರಿಯುವಂತೆ ಮಾಡಲಾಗಿದೆ. ಅವುಗಳನ್ನು ಸ್ಫೋಟಿಸಲಾಗಿದೆ. ಧಗಧಗಿಸ್ತಾ ಇದ್ದಾವೆ. ಅವು ಚೆಲ್ಲಾಪಿಲ್ಲಿಯಾಗಿದೆ ಆ ಮನೆಗಳು. ಹಿಂದೂಗಳ ನರಮೇಧಕ್ಕೆ ಜಮ್ಮು ಕಾಶ್ಮೀರ ಸರ್ಕಾರ ಪ್ರತೀಕಾರವನ್ನು ತೆಗೆದುಕೊಳ್ತಾ ಇದೆ. ಈ ಮನೆಯ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ನಮ್ಮ ನ್ಯೂಸ್ 18ನ ವರದಿಗಾರ ಅಲ್ಲಿಂದ ವರದಿಯನ್ನು ಕೂಡ ಮಾಡಿದ್ದಾರೆ. ಯಾವ ಮನೆಗಳಲ್ಲಿ ಈ ಉಗ್ರರು ಹುಟ್ಟಿ ಬೆಳೆದಿದ್ರೋ ಅಂತಹ ಮನೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ಜಮ್ಮು ಸರ್ಕಾರ ಕೂಡ ಮಾಡಿದೆ, ಜಮ್ಮು ಕಾಶ್ಮೀರ ಸರ್ಕಾರ ಕೂಡ ಮಾಡಿದೆ. ಈ ಮೂಲಕ ಕಾರ್ಯಾಚರಣೆ ತೀವ್ರಗೊಂಡಿದೆ. ಯಾಕಂದರೆ ಇಲ್ಲಿ ದಾಳಿ ನಡೆಸಿರ್ತಕ್ಕಂಥ ಉಗ್ರರ ಬಗ್ಗೆ ನಿಖರವಾದಂತಹ ಮಾಹಿತಿ ಸಿಕ್ಕಿದೆ. ಆ ನಿಖರ ಮಾಹಿತಿ ಇರೋದ್ರಿಂದಾಗಲೇ ಇಂಥವರೇ ಇದರಲ್ಲಿ ಭಾಗಿಯಾಗಿದ್ರು. ನೋಡಿ, ತಮ್ಮ ಅನ್ನದ ತಟ್ಟೆಗೆ ವಿಷ ಹಾಕುವಂತಹ ಕೆಲಸವನ್ನು ಅದೇ ಊರಿನ ಕೆಲ ದುರುಳರು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅಲ್ಲ, ಆದರೆ ಕೆಲ ದುರುಳರಿದ್ದ ಕಾರಣದಿಂದಾಗಿ ಆ ಪಹಲ್ಗಾಮ್ಗೂ ಕೂಡ ಕೆಟ್ಟ ಹೆಸರು ಬಂದಿದೆ. ಅದೇ ಕಾರಣಕ್ಕಾಗಿ ಅಂಥವ್ರುಗಳನ್ನು ನಿರ್ಮೂಲನೆ ಮಾಡುವಂತಹ ಉದ್ದೇಶದೊಂದಿಗೆ ಅಂಥವ್ರುಗಳ ಮನೆಗಳನ್ನು ಕೂಡ ಒಡೆದು ಹಾಕಲಾಗಿದೆ, ಛಿದ್ರ ಮಾಡಲಾಗಿದೆ. ಇನ್ನು ಆಸಿಫ್ ಶೇಖ್ ಹಾಗೂ ಆದಿಲ್ ಈ ಇಬ್ಬರ ಮನೆಗಳನ್ನು ಕೂಡ ಉಡಿಸ್ ಮಾಡಲಾಗಿರುವಂಥದ್ದು. ಇವರಿಬ್ಬರು ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ. ಇನ್ನು ಇದರ ನಡುವೆನೇ ಭಾರತದ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇವತ್ತು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದರು. ಸೇನಾ ನಾಯಕರುಗಳನ್ನು, ಸೇನಾ ಕಮಾಂಡರ್ಗಳನ್ನು ಅವರು ಭೇಟಿ ಆಗಿದ್ದಾರೆ. ಅವರುಗಳ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗೆಯೇ ಒಂದು ಏನು ಮಹಾಭಾರತದ ಕೃಷ್ಣಾರ್ಜುನರ ಫೋಟೋವನ್ನು ಕೂಡ ಅಲ್ಲಿ ಅವರು ಹಾಕಿರುವಂಥದ್ದು. ಇನ್ನು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರ ಜೊತೆ ಕೂಡ ಉಪೇಂದ್ರ ದ್ವಿವೇದಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅಲ್ಲಿನ ರಾಜ್ಯಪಾಲರನ್ನು ಮಾತನಾಡಿಸಿದ್ದಾರೆ, ಉಪರಾಜ್ಯಪಾಲರನ್ನು ಮಾತನಾಡಿಸಿದ್ದಾರೆ. ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಯಾವ ರೀತಿಯಲ್ಲಿ ನಾವು ಈಗ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನು ಭಾರತೀಯ ಸೇನೆಯು ಕೂಡ ವಿಶ್ಲೇಷಣೆ ಮಾಡ್ತಾ ಇದೆ. ಮುಂದೇನು ಮಾಡಬೇಕು, ಯಾವ ಸ್ವರೂಪದಲ್ಲಿ ಈ ಪರಿಸ್ಥಿತಿಯನ್ನು
ನಿಭಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಶ್ಮೀರಕ್ಕೆ ಸೇನಾ ಮುಖ್ಯಸ್ಥರು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಭಾರತದ ವಾಯುಪಡೆಯೂ ಕೂಡ ಆಪರೇಷನ್ ಪರಾಕ್ರಮ್ ಹೆಸರಿನಲ್ಲಿ ತನ್ನ ಪರಾಕ್ರಮವನ್ನ ತಾಲೀಮು ಮಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇಂತಹ ರಿಹರ್ಸಲ್ ಇದೆಯಲ್ಲ, ಇದು ಬಹಳ ಮುಖ್ಯ ಆಗುತ್ತೆ. ಇಂತಹ ತಾಲೀಮು ಬಹಳ ಮುಖ್ಯ ಆಗುತ್ತೆ. ಆ ತಾಲೀಮಿನ ಪ್ರಯತ್ನವನ್ನ ಈಗ ಯುದ್ಧ ವಿಮಾನಗಳು ಈಗ ಆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸಮುದ್ರದಲ್ಲೂ ಕೂಡ ವಾಯುಸೇನೆಯ ಸಮರಾಭ್ಯಾಸ, ನೌಕಾಪಡೆಗಳ ಸಮರಾಭ್ಯಾಸ ಇವೆಲ್ಲವೂ ಕೂಡ ನಡೀತಾ ಇದೆ. ಭಾರತದಿಂದ ಆಪರೇಷನ್ ಆಕ್ರಮಣ್ ಅನ್ನುವಂಥದ್ರ ಮೂಲಕವಾಗಿ ಈಗ ಈ ಒಂದು ಸಮರಾಭ್ಯಾಸವನ್ನ ಮಾಡಲಾಗ್ತಾ ಇದೆ. ಇದು ಸೇನಾ ತಾಲೀಮಿನ ಭಾಗ, ಇದು ದಾಳಿಯ ಭಾಗ ಅಲ್ಲ, ಇದು ಸೇನಾ ತಾಲೀಮಿನ ಭಾಗ ಆಗಿದೆ. ಆ ಸೇನಾ ತಾಲೀಮಿನ ಭಾಗವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಕೂಡ ಸೇನೆಯ ನಿಯೋಜನೆ ಮಾಡತಕ್ಕಂತಹ ಕೆಲಸವನ್ನು ಕೂಡ ಭಾರತ ಸರ್ಕಾರ ಮಾಡಿದೆ, ಭಾರತೀಯ ಸೇನೆ ಮಾಡಿದೆ. ಇನ್ನು ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನು ರದ್ದುಗೊಳಿಸಲಾಗಿದೆ. ಇದರ ಭಾಗವಾಗಿ ಒಪ್ಪಂದ ರದ್ದು ಬಗ್ಗೆ ಅಧಿಕೃತವಾದಂತಹ ನೋಟಿಫಿಕೇಶನ್ ಅನ್ನ ಇವತ್ತು ಹೊರಡಿಸಲಾಗಿದೆ. ಜೊತೆಗೇನೆ ಬಗ್ಲಿಹಾರ್ ಜಲವಿದ್ಯುತ್ ಘಟಕದ ನೀರನ್ನ ಬಂದ್ ಮಾಡಲಾಗಿದೆ. ಇದು ಜಲವಿದ್ಯುತ್ ಘಟಕದ ನೀರನ್ನು ಬಂದ್ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತು ಸಲಾಲ್ ಜಲವಿದ್ಯುತ್ ಘಟಕದ ನೀರನ್ನು ಕೂಡ ಬಂದ್ ಮಾಡಲಾಗಿದೆ. ಈ ಮೂಲಕವಾಗಿ ಚೆನಾಬ್ ನದಿಗೆ ರೈಸಿಯಲ್ಲಿ ಕಟ್ಟಿರ್ತಕ್ಕಂತಹ ಡ್ಯಾಮ್ ಏನಿದೆ ಆ ಡ್ಯಾಮ್ನ ಗೇಟ್ಗಳನ್ನು ಮುಚ್ಚಲಾಗಿದೆ, ನೀರನ್ನು ತಡೆ ಹಿಡಿಯಲಾಗಿದೆ. ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಈ ಪರಿಸ್ಥಿತಿಯನ್ನು ಈ ಹಂತದಲ್ಲಿ ನಿಭಾಯಿಸಬೇಕು ಅಂತ ಹೇಳ್ಕೊಂಡು, ಯಾಕಂದರೆ ಹರಿಯುವ ನೀರನ್ನು ಅಡ್ಡಗಟ್ಟುವಂತಹದ್ದು ಕೂಡ ಬಹಳ ಪ್ರಮುಖವಾದಂತಹ ಭಾಗ ಆಗಿದೆ. ಈ ಒಂದು ಒಪ್ಪಂದವನ್ನು ತಡೆ ಹಿಡಿಯೋದರ ಮೂಲಕವಾಗಿ ಈ ಒಪ್ಪಂದವನ್ನು ಅಮಾನತಿನಲ್ಲಿ ಇಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಪಾಠವನ್ನು ಕಲಿಸಬೇಕಂತ ಪರಿಸ್ಥಿತಿ ಇವತ್ತು ಬಂದೊದಗಿದೆ ಭಾರತ ಸರ್ಕಾರಕ್ಕೆ. ಆ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ. ಸಲಾಲ್ ಜಲವಿದ್ಯುತ್ ಘಟಕದಲ್ಲೂ ಕೂಡ ನೀರನ್ನು ಬಂದ್ ಮಾಡಲಾಗಿದೆ. ಚೆನಾಬ್ ನದಿಗೆ ರೈಸಿಯಲ್ಲಿ ಕಟ್ಟಿರ್ತಕ್ಕಂತಹ ಡ್ಯಾಮನ್ನು ಬಂದ್ ಮಾಡಲಾಗಿರುತ್ತೆ. ನೀರನ್ನು ನಿಲ್ಲಿಸುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಅಮಿತ್ ಶಾ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದ ಕ್ರಮಗಳು ಅಲ್ಲಿ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಮತ್ತು ತಿಳಿಸುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಹೀಗೆ ಕಾಶ್ಮೀರದಲ್ಲಿ ನೆತ್ತರ ಹರಿಸಿದಂಥವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸಲೇಬೇಕಾದಂತಹ ಅವಶ್ಯಕತೆ ಇದ್ದೇ ಇದೆ. ಯಾಕಂದರೆ ಸಾಮಾನ್ಯ ನಾಗರಿಕರನ್ನು ಅವರನ್ನ ಗುರಿಯಾಗಿಸಿಕೊಂಡು ಸಾಮಾನ್ಯ ನಾಗರಿಕರ ಮೇಲೆ ಯಾವ ಕಾರಣಕ್ಕೆ ಹಾಗಾದರೆ ಪಾಕಿಸ್ತಾನಕ್ಕೆ ದ್ವೇಷ ಇದೆ, ಪಾಕ್ ಉಗ್ರರಿಗೆ ಯಾಕೆ ದ್ವೇಷ ಇದೆ, ಮತ್ತು ಅವರು ಹೇಗೆ ಆಯ್ಕೆ ಮಾಡಿದಂತಹ ರೀತಿಯಲ್ಲಿ ಒಬ್ಬೊಬ್ಬರನ್ನ ಹೆಕ್ಕಿ ಕೊಂದಿದಾರಲ್ಲ ಅಂತಹ ವಿಕೃತಿಗೆ ಪಾಠವನ್ನು ಕಲಿಸಬೇಕಾಗತ್ತೆ. ಕುಟುಂಬಗಳನ್ನು ಅನಾಥವಾಗಿಸುವ, ಆ ಕುಟುಂಬಗಳು ಬದುಕಿರೋ ತನಕವೂ ಕೂಡ ಆ ನೋವನ್ನು ಅನುಭವಿಸುವಂಗೆ ಮಾಡಿದಾರಲ್ಲ, ಆ ನೋವು ಇವತ್ತು ಆ ಉಗ್ರರನ್ನು ಪೋಷಣೆ ಮಾಡತಕ್ಕಂತಹ ಪಾಕಿಸ್ತಾನಕ್ಕೂ ಕೂಡ ಆಗಬೇಕು. ಅದು ಅವರ ಒಂದು ತಲೆಮಾರಿಗೂ ಕೂಡ ನೆನಪು ಇಡಬೇಕು. ಆ ಸ್ವರೂಪದಲ್ಲಿ ಈಗ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ದೇಶವ್ಯಾಪಿ ಪ್ರತಿಭಟನೆಗಳು ಕೂಡ ಮುಂದುವರೆದಿದ್ದಾವೆ. ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ಶ್ರೀನಗರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ವಿಶೇಷವಾಗಿ ಪಹಲ್ಗಾಮ್ ಕೃತ್ಯವನ್ನು ಖಂಡಿಸಿ ಕಪ್ಪು ಬಾವುಟವನ್ನು ಹಾರಿಸಿ ಪ್ರತಿಭಟನೆಯನ್ನು ಸೂಚಿಸಲಾಗ್ತಾ ಇದೆ. ಶ್ರೀನಗರದಲ್ಲಿ ಅಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳ ಮುಂದೆಯೂ ಕೂಡ ಈ ಕಪ್ಪು ಬಾವುಟಗಳನ್ನು ಹಾರಿಸಲಾಗಿದೆ. ಆ ಮೂಲಕವಾಗಿ ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂತಹ ದಾಳಿಗೆ ನಮ್ಮ ಬೆಂಬಲ ಇಲ್ಲ, ನಾವು ಭಾರತದ ಪರವಾಗಿದ್ದೀವಿ, ನಾವು ಈ ದಾಳಿಯನ್ನು ಖಂಡಿಸ್ತೀವಿ ಅಂತೇಳಿ ಕಾಶ್ಮೀರಿಗಳು ಕೂಡ ತಮ್ಮ ಏಕತೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಭಾರತದ ಜೊತೆಗೇನೆ. ಇನ್ನು ದೆಹಲಿಯಲ್ಲೂ ಕೂಡ ಅಷ್ಟೇ ಮುಸ್ಲಿಂ ಸಂಘಟನೆಗಳವರು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಈ ಒಂದು ದಾಳಿ ಇದೆಯಲ್ಲ, ಇದು ಅಮಾನವೀಯವಾದಂತಹ ದಾಳಿ, ಇದು ಅಮಾಯಕರ ಮೇಲೆ ನಡೆದಂತಹ ದಾಳಿ, ಇದು ಮಾನವೀಯತೆಯ ಮೇಲೆ ನಡೆದಂತಹ ದಾಳಿ ಅನ್ನುವಂಥದ್ದನ್ನು ಖಂಡಿಸಿದ್ದಾರೆ. ಪಹಲ್ಗಾಮ್ ಕೃತ್ಯಕ್ಕೆ ಖಂಡನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲಿಯ ಮುಸ್ಲಿಂ ಸಂಘಟನೆಗಳವರು ದೆಹಲಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ಮತ್ತು ಇದನ್ನು ನಾವು ಯಾವುದೇ ಕಾರಣಕ್ಕಾಗಿ ಕೂಡ ಭಾರತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇಂತಹ ದಾಳಿಗಳನ್ನು ಅನ್ನುವಂತಹ ಜಾಮಿಯಾ ಮಸೀದಿ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸೋದ್ರ ಮೂಲಕವಾಗಿ ಭಾರತದ ಜೊತೆಗೆ ತಮ್ಮ ಏಕತೆಯನ್ನು ಮತ್ತು ನಮ್ಮ ನಡುವೆ ವಿಷ ಬಿತ್ತುವಂತಹ ಕೆಲಸವನ್ನು ಉಗ್ರರು ಮಾಡಿದರೆ ಅದನ್ನು ಭಾರತೀಯ ಮುಸಲ್ಮಾನರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು, ಕಠಿಣ ಸಂದೇಶವನ್ನು
ಪಾಕಿಸ್ತಾನಕ್ಕೆ ಮತ್ತು ಯಾರು ಇಸ್ಲಾಂ ಹೆಸರಿನಲ್ಲಿ ಈ ದಾಳಿಯನ್ನು ನಡೆಸ್ತಾರೋ ಅಂಥವ್ರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಲಾಗಿದೆ. ಇನ್ನು ಹೈದರಾಬಾದ್ನಲ್ಲಿ ಪ್ರಾರ್ಥನೆಗೆ ಬಂದವರಿಗೆ ಕಪ್ಪು ಪಟ್ಟಿಗಳನ್ನು ವಿತರಣೆ ಮಾಡಲಾಗಿದೆ. ಕಪ್ಪು ಪಟ್ಟಿಯನ್ನು ಧರಿಸಿ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. OIC ಅವರು ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದನ್ನು ಕಂಡು ಬಂದಿತ್ತು. ಈ ಮೂಲಕವಾಗಿ ಹೈದರಾಬಾದ್ನಲ್ಲೂ ಕೂಡ ಇವತ್ತು ಶುಕ್ರವಾರದ ಪ್ರಾರ್ಥನೆಯ ಸಂದರ್ಭದಲ್ಲಿ ಪಹಲ್ಗಾಮ್ ಕೃತ್ಯಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಯಾಕಂದರೆ ಸಾಮಾನ್ಯ ಜನರನ್ನು ಪ್ರವಾಸಿಗರನ್ನು ಕೊಂದಂತಹ ಈ ಘಟನೆ ಇದೆಯಲ್ಲ, ಇದು ಮಾನವೀಯತೆಯ ಮೇಲೆ ಮಾಡಿರ್ತಕ್ಕಂತಹ ಅತಿದೊಡ್ಡ ದಾಳಿ ಮತ್ತು ಉಗ್ರರು ಎಂದೆಂದೂ ಕ್ಷಮಿಸೋದಕ್ಕೆ ಸಾಧ್ಯ ಆಗಿದೆ. ಈ ತಲೆಮಾರಲ್ಲ, ಮುಂದಿನ 10 ತಲೆಮಾರುಗಳು ಕೂಡ ಕ್ಷಮಿಸಲಾರದಂತಹ ಕೃತ್ಯವನ್ನು ಎಸಗಿರುವಂಥದ್ದು ಪಹಲ್ಗಾಮ್ನಲ್ಲಿ. ಈ ಕಾರಣಕ್ಕಾಗಿ ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆ ವ್ಯಕ್ತ ಆಗಿದೆ. ಶುಕ್ರವಾರದ ಪ್ರಾರ್ಥನೆಗಳಲ್ಲಿ ಮುಸಲ್ಮಾನರು ಕೂಡ ಈ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಪ್ರತಿಪಕ್ಷವು ಕೂಡ ಫೀಲ್ಡ್ಗಿಳಿದಿದೆ. ರಾಹುಲ್ ಗಾಂಧಿ ಅವರು ಇವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ, ಪಹಲ್ಗಾಮ್ಗೆ ಹೋಗಿದ್ದಾರೆ. ಜಮ್ಮು ಕಾಶ್ಮೀರದ ಭದ್ರತೆಯ ಪರಾಮರ್ಶೆಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಕೂಡ ಮುಂದಾಗಿದ್ದಾರೆ. ಅವರು ಪಹಲ್ಗಾಮ್ಗೆ ಹೋಗಿ ಅಲ್ಲಿ ಉಗ್ರರ ದಾಳಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನೇನು ದಾಳಿ ಆಗಿರೋದಕ್ಕೆ ಸಂದರ್ಭ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಅಲ್ಲಿರುವಂತಹ ಗಾಯಾಳುಗಳನ್ನು ಭೇಟಿಯಾಗಿದ್ದಾರೆ. ಪಹಲ್ಗಾಮ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ. ಉಗ್ರರ ದಾಳಿಯ ಖಂಡನೆಗೆ ಹಾಗೂ ಚರ್ಚೆಗೆ ವಿಶೇಷ ಅಧಿವೇಶನವನ್ನು ಕರೀಬೇಕು. ಆ ಮೂಲಕವಾಗಿ ಸದನದ ಮೂಲಕವಾಗಿ ನಾವು ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಬೇಕು ಮತ್ತು ಇದನ್ನು ಖಂಡಿಸಬೇಕು, ತೀವ್ರ ಸ್ವರೂಪದಲ್ಲಿ ಖಂಡಿಸಬೇಕು. ಮತ್ತು ಇಲ್ಲಿ ಆಗಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಕೇಂದ್ರಕ್ಕೆ ಆಗ್ರಹಿಸಿದ್ದಾರೆ. ಈ ವಿಚಾರದಲ್ಲಿ ಭಾರತ ಒಗ್ಗೂಡಿದೆ ಮತ್ತು ಒಂದಾಗಿದೆ ಅನ್ನುವಂತಹ ಸಂದೇಶವನ್ನು ಸ್ಪಷ್ಟವಾಗಿ ರವಾನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಆಗ್ರಹಿಸಿದ್ದಾರೆ. ಪ್ರತಿಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಕಪಿಲ್ ಸಿಬಲ್ ಇಬ್ಬರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. कि आप एक स्पेशल सेशन ऑफ पार्लियामेंट बुलवाइए, वहां चर्चा कीजिए, सबकी राय लीजिए, क्योंकि देश आपके साथ खड़ा है. कोई ऐसा विपक्ष का नेता नहीं है जो आपके साथ नहीं खड़ा. पहली बात तो एक रेजोल्यूशन पास होना चाहिए, यूनानिमस रेजोल्यूशन, जिसमें जो देश की भावना है वो स्पष्ट तरीके से अंतर्राष्ट्रीय देशों तक पहुंचनी चाहिए कि हम सरकार के साथ खड़े हैं, देश इकट्ठा है, इस पे कोई मतभेद नहीं है. Every single Indian stands united, stands together, so that we can defeat what the terrorists were trying to do. It's sad to see that some people are attacking my brothers and sisters from Kashmir and the rest of the country. And I think it's very important that all of us stand together, stand united, and fight this nasty action that has been taken and defeat terrorism once and for all. ಹೀಗೆ ಪ್ರತಿಪಕ್ಷದ ನಾಯಕರು ಕೂಡ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ನಾವು ಒಗ್ಗೂಡಿದ್ದೀವಿ ಮತ್ತು ಒಂದಾಗಿದ್ದೀವಿ. ಈ ವಿಚಾರದಲ್ಲಿ ಪ್ರತಿಯೊಬ್ಬ ಭಾರತೀಯನ ಭಾವನೆಯೂ ಕೂಡ ಒಂದೇ ಇರುವಂಥದ್ದು. ಈ ಟೆರರಿಸಮನ್ನು ಸೋಲಿಸಬೇಕು, ಉಗ್ರರಿಗೆ ಪಾಠವನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಇದನ್ನು ನಾವು ಯಾವತ್ತೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಭಾರತ ಅನ್ನುವಂತಹ ಮಾತುಗಳನ್ನು ಪ್ರತಿಪಕ್ಷದ ಕಡೆಯಿಂದ ಕೂಡ ವ್ಯಕ್ತವಾಗಿರುವಂತಹ ಅಭಿಪ್ರಾಯ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಉಗ್ರರನ್ನು ಸಾಕಿ ತಪ್ಪು ಮಾಡಿದ್ವಿ ಅಂದಿದ್ಯಾಕೆ ಪಾಕಿಸ್ತಾನ? ಏರ್ ಸ್ಟ್ರೈಕ್, ಅಣುಬಾಂಬ್ ದಾಳಿಗೂ ಸಜ್ಜಾಯಿತ ಪಾಕಿಸ್ತಾನ. ಇನ್ನು ಬುದ್ಧಿ ಕಲಿಯದ ಪಾಕ್ನಿಂದ ಮತ್ತದೇ ಏನು ತನ್ನನ್ನು ತಾನು ವಿಜೃಂಭಿಸಿಕೊಳ್ಳುವಂತಹ ಸ್ವರೂಪವೂ ಕೂಡ ಗೋಚರಿಸ್ತಾ ಇದೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ತಪ್ಪೊಪ್ಪಿಕೊಂಡ ಪಾಕ್. ಪಾಕಿಸ್ತಾನ ಇಂದು ನಿನ್ನೆಯಿಂದ ಅಲ್ಲ, ಸರಿಸುಮಾರು 30-35 ವರ್ಷಗಳ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಅತ್ಯಂತ ಯಶಸ್ವಿ ಬಿಸ್ನೆಸ್ಸನ್ನು ಪಾಕಿಸ್ತಾನ ಏನಾದರೂ ಡೆವಲಪ್ ಮಾಡಿದರೆ, ಅದು ಯಾವುದನ್ನಾದರೂ ಅಭಿವೃದ್ಧಿ ಪಡಿಸಿದೆ ಒಂದು ಅಂತ ಹೇಳಿದ್ರೆ ಅದು ಉಗ್ರರನ್ನು, ಉಗ್ರಗಾಮಿ ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸುವಂತಹ, ಅದರ ಫ್ಯಾಕ್ಟ್ರಿಯನ್ನು ಬೆಳೆಸುವಂತಹ ಕೆಲಸವನ್ನು ಮಾತ್ರ ಪಾಕಿಸ್ತಾನ ಮಾಡಿದೆ. ಇದು ಜಾಗತಿಕವಾಗಿ ಜಗಜ್ಜಾಹೀರಾಗಿರ್ತಕ್ಕಂತಹ ಸತ್ಯ ಸಂಗತಿ. ಪಾಕಿಸ್ತಾನಕ್ಕೂ ಕೂಡ ಇದರಲ್ಲಿ ಅನುಮಾನ ಇಲ್ಲ. ಉಳಿದ ದೇಶಗಳಿಗೂ ಕೂಡ ಪಾಕಿಸ್ತಾನದ ಇಂತಹದ್ದೊಂದು ಸ್ವರೂಪದ ಬಗ್ಗೆ, ಅವರ ಇಂಥದ್ದೊಂದು ಮುಖದ ಬಗ್ಗೆ ಯಾರಿಗೂ ಕೂಡ ಅನುಮಾನ ಉಳಿದಿಲ್ಲ. ಪಾಕಿಸ್ತಾನ ಅಂತಹ ಕೃತ್ಯವನ್ನು ಎಸಗ್ತಾ ಬಂದಿದೆ. ಉಗ್ರರನ್ನು ಪೋಷಣೆ ಮಾಡಿ ತಪ್ಪು ಮಾಡಿದ್ವಿ, ನಾವೇ ಈಗ ಅನುಭವಿಸ್ತಾ ಇದ್ದೀವಿ. ಈ ಮಾತುಗಳನ್ನು ಪಾಕಿಸ್ತಾನದ
ಓರ್ವ ರಾಜಕಾರಣಿ ಹೇಳ್ತಾ ಇರುವಂಥದ್ದು, ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳಿರುವಂಥದ್ದು, ನಾವು ಮಾಡಿದ ತಪ್ಪನ್ನು, ತಾನು ಮಾಡಿದಂಥ ತಪ್ಪನ್ನು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಒಪ್ಕೊಂಡಿದ್ದಾರೆ. ಸಂಸತ್ನ ಅಧಿವೇಶನದಲ್ಲೂ ಕೂಡ ಭಾರತವನ್ನು ಬೆದರಿಸುವ ಪ್ರಯತ್ನಕ್ಕೆ ಪಾಕಿಸ್ತಾನ ಮುಂದಾಗಿದೆ. ತನ್ನನ್ನು ತಾನು ಬಡಾಯಿ ಕೊಚ್ಚಿಕೊಳ್ಳುವಂತಹ ಪ್ರವೃತ್ತಿಯನ್ನು ಪಾಕಿಸ್ತಾನ ಮುಂದುವರಿಸಿದೆ. ಅದರ ಬಡಾಯಿ ಕೊಚ್ಚಿಕೊಳ್ಳುವಿಕೆ ಎಲ್ಲಿವರೆಗೆ ಹೋಗಿತ್ತು ಅನ್ನೋಂಥದ್ದನ್ನು ನಾವು ಈ ಹಿಂದೆಯೂ ಕೂಡ ನೋಡಿದ್ವಿ. 2019ರಲ್ಲಿ ಯಾವ ಸ್ವರೂಪದಲ್ಲಿ ತನ್ನ F-16 ಯುದ್ಧ ವಿಮಾನಗಳನ್ನು ಭಾರತ ಒಳಗಡೆ ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿ ಕೊನೆಗೆ ಅದರಲ್ಲೂ ಕೂಡ ಒಂದು F-16 ಯುದ್ಧ ವಿಮಾನ ಪತನಗೊಂಡಿದ್ದಂಥದ್ದು ಕೂಡ ಇತಿಹಾಸದ ಭಾಗ ಆಗಿದೆ. ಇದು ಪಾಕಿಸ್ತಾನದ ಬಡಾಯಿ ಕೊಚ್ಚಿಕೊಳ್ಳುವಿಕೆಯ ಪರಮಾವಧಿ. ಈಗಲೂ ಕೂಡ ಅಂಥದ್ದೇ ಬಡಾಯಿ ಕೊಚ್ಚಿಕೊಳ್ಳುವಿಕೆಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಇದರ ನಡುವೆ ಒಂದು ಒಳ್ಳೆಯ ಅಂಶ ಏನಂತಂದರೆ, ಪಾಕಿಸ್ತಾನ ಕಡೆಗೂ ಕೂಡ ಸಾರ್ವತ್ರಿಕವಾಗಿ ಒಪ್ಪಿಕೊಂಡಿದೆ, ಉಗ್ರರನ್ನು ನಾವು ಪೋಷಣೆ ಮಾಡಿ ತಪ್ಪು ಮಾಡಿದ್ದೀವಿ ಅಂತ ಹೇಳ್ಕೊಂಡು. ಉಗ್ರರನ್ನು ಪೋಷಿಸಿದ್ವಿ, ಅದರಿಂದ ನಮಗೆ ತಪ್ಪಾಯಿತು, ಅದು ನಾವು ಮಾಡಿದಂಥ ತಪ್ಪು ಅನ್ನೋದನ್ನು ಅಲ್ಲಿಯ ರಕ್ಷಣಾ ಸಚಿವ ಹೇಳ್ಕೊಂಡಿರುವಂಥದ್ದು. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸತ್ಯವನ್ನು ಕಕ್ಕಿದ್ನ ಅಂತ ಹೇಳಿ. ಯಾಕಂದರೆ ಇಲ್ಲಿ ಇದು ಹೇಳಿರುವಂತಹ ಮಾತುಗಳನ್ನು ಗಮನಿಸಿದಾಗ ಅಮೆರಿಕ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಾಗಿಯೇ ನಾವು ಉಗ್ರರ ಪೋಷಣೆಯನ್ನು ಮಾಡಿದ್ವಿ, ಅಂದರೆ ಇದು ಉಗ್ರರ ತವರೂರು, ಉಗ್ರರ ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂತಹ ದೇಶ ಅಂತೇಳಿ ಭಾರತ ಯಾವ ಕಾಲದಿಂದ ಹೇಳ್ತಾ ಬಂದಿತ್ತೋ ಅದನ್ನು ಈಗ ಪಾಕಿಸ್ತಾನ ಕೂಡ ಒಪ್ಪಿಕೊಂಡಿದೆ. ಹೌದು, ನಾವು ಟೆರರ್ ಫ್ಯಾಕ್ಟ್ರಿಯನ್ನು ಇಟ್ಕೊಂಡಿದ್ವಿ ಅಂತೇಳಿ. ನಾವು ಬೇರೆಯವರಿಗೆ ಬೇಕಾಗಿ ನಾವೊಂಥರ ಫ್ರಾಂಚೈಸಿ ತಗೊಂಡ ರೀತಿಯಲ್ಲಿ ಅದನ್ನು ಏನು ಈಗ ಬೇರೆ ದೇಶಗಳಲ್ಲೆಲ್ಲವೂ ಕೂಡ ಹೊರಗುತ್ತಿಗೆಯಲ್ಲಿ ಸಿಗುವಂಥದ್ದು ಬೇರೆ ಬೇರೆ ಕೆಲಸಗಳಾಗಿದ್ದರೆ, ಪಾಕಿಸ್ತಾನಕ್ಕೆ ಹೊರಗುತ್ತಿಗೆ ಸಿಕ್ಕಿರುವಂಥದ್ದು ಟೆರರ್ ಫ್ಯಾಕ್ಟ್ರಿಯನ್ನು ಕಟ್ಟುವಂಥ ಹೊರಗುತ್ತಿಗೆಯನ್ನು ಪಡ್ಕೊಂಡಿರುವಂಥದ್ದು. ಕಳೆದ 3 ದಶಕಗಳಿಂದಲೂ ಕೂಡ ಉಗ್ರರ ಪೋಷಣೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ಕೊಂಡಿರುವಂಥದ್ದು. ಉಗ್ರರಿಗೆ ನೆಲೆ, ಹಣಕಾಸು, ತರಬೇತಿ, ಶಸ್ತ್ರಾಸ್ತ್ರ ಪೂರೈಕೆಯನ್ನು ಮಾಡ್ತಿದ್ದೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ಕೊಂಡಿರುವಂಥದ್ದು. ಉಗ್ರರನ್ನು ಪೋಷಣೆ ಮಾಡಿ ನಾವು ತಪ್ಪು ಮಾಡಿದ್ವಿ. ನೋಡಿ ಎಂತೆಂಥ ಅಂಶಗಳು ಈಗ ಬರ್ತಾ ಇದೆ. ಪಾಕಿಸ್ತಾನದ ನಾಯಕರುಗಳ ಬಾಯಿಂದಲೇ ಇಂಥದ್ದು ಬರುವಂಥದ್ದು ನಿಜಕ್ಕೂ ಇದು ಒಳ್ಳೆಯ ಸಂಗತಿ, ಮತ್ತು ಅವರು ಯಾವ ಸ್ವರೂಪಕ್ಕೆ ಭಯಕ್ಕೆ ಬಿದ್ದಿದ್ದಾರೆ ಅನ್ನುವಂಥನ್ನು ತೋರಿಸ್ತಾ ಇರುವಂತಹ ಸಂಗತಿ. ಉಗ್ರರನ್ನ ಪೋಷಣೆ ಮಾಡಿ ತಪ್ಪು ಮಾಡಿದ್ವಿ ಅನ್ನುವಂತಹ ಮಾತನ್ನು ಹೇಳ್ಕೊಂಡಿದ್ದಾರೆ. ಉಗ್ರರಿಗೆ ಸಹಾಯ ಮಾಡಿದರ ಪ್ರತಿಫಲವನ್ನು ನಾವೀಗ ಅನುಭವಿಸ್ತಾ ಇದ್ದೀವಿ ತಿಳ್ಕೊಂಡು. ಯಾಕಂದರೆ ಒಂದು ಕಡೆಯಿಂದ ಭಾರತ ಕಡೆಯಿಂದ ಒದೆ ತಿಂತಾರೆ, ಮತ್ತೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನದವರು ಕೂಡ ಅವರಿಗೆ ಒದೀತಾ ಇದ್ದಾರೆ. ಹಾಗೆಯೇ ಅವರ ಒಳಗಡೆ ಇರತಕ್ಕಂಥ ಬಲೂಚಿಗಳು ಕೂಡ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದು ಸದ್ಯಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ. ಉಗ್ರರಿಗೆ ಪಾಕಿಸ್ತಾನವೇ ನೆಲೆ, ಪಾಕಿಸ್ತಾನದ ಬೆಂಬಲ ಎನ್ನುವಂತಹ ಭಾರತದ ವಾದಕ್ಕೆ ಪೂರಕವಾದಂತಹ ಮಾತುಗಳನ್ನು ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಮಾತನಾಡಿರ್ತಕ್ಕಂಥದ್ದು. ಏನು ಹೇಳಿದ್ದಾರೆ, ಯಾವ ಸ್ವರೂಪದಲ್ಲಿ ತಪ್ಪು ಒಪ್ಕೊಂಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. We have been doing this dirty work for United States for about 3 decades, and West, including Britain. So that's your argument that even though no, that was a mistake, and we suffered for that, and that is why you are saying this to me. If we had not joined the war against Soviet Union and later on the war after 9/11. ಹೀಗೆ ನಾವು ಏನು ಮಾಡಿದ್ವಿ ಅದು ನಮ್ಮ ಮಿಸ್ಟೇಕ್ ಅನ್ನುವಂಥನ್ನು ಕೂಡ ಹೇಳಿದ್ದಾರೆ. ನಾವು ಅಮೆರಿಕಕ್ಕಾಗಿ ಇದರ ಮಾಡಿದ್ವಿ, ವೆಸ್ಟ್ಗೆ ಬೇಕಾಗಿ ನಾವು ಇದರ ಮಾಡಿದ್ವಿ, ಅದು ನಮ್ಮ ಮಿಸ್ಟೇಕ್. ಈ ಮಾತುಗಳನ್ನು ಒಪ್ಕೊಂಡಿರುವಂಥದ್ದು. ಆ ಮೂಲಕವಾಗಿ ಯಾವ ಪಾಪಕೃತ್ಯವನ್ನು ಪಾಕಿಸ್ತಾನ ಮಾಡ್ಕೊಂಡು ಬಂದಿದೆ ಅಂತ ಹೇಳ್ಕೊಂಡು ಭಾರತ ಹೇಳ್ತಾ ಇತ್ತು, ಮತ್ತು ಅದನ್ನೊಂದು ಉಗ್ರ ದೇಶ ಅಂಥೇಳಿ ಟೆರರ್ ಸ್ಟೇಟ್ ಅಂತಲೇ ಅದನ್ನು ಕರಿಬೇಕು, ಅದನ್ನೊಂದು ನೇಷನ್ ಅಂತೇಳಿ ಕರೀದಲ್ಲ, ಅದನ್ನೊಂದು ಟೆರರ್ ಸ್ಟೇಟ್ ಅಂತ ಕರಿಬೇಕು ಅಂತೇಳಿ ಭಾರತ ಏನು ಹೇಳ್ತಿತ್ತಲ್ಲ, ಅದನ್ನು ಈಗ ಹೌದು ಅವ್ರದ್ದು ಔಟ್ಸೋರ್ಸಿಂಗ್ ಆಗ್ತಾ ಇತ್ತು, ಅವರಲ್ಲಿ ಔಟ್ಸೋರ್ಸಿಂಗ್ ಆಗ್ತಿತ್ತು. ಆ ಔಟ್ಸೋರ್ಸಿಂಗ್ ಏನಂತಂದರೆ ಟೆರರ್ ಫ್ಯಾಕ್ಟ್ರಿ ಮೂಲಕವಾಗಿ ಟೆರರಿಸ್ಟ್ಗಳನ್ನು ಕಳಿಸುವಂಥದ್ದು, ಅದನ್ನು ಮಾಡ್ತಾ ಇತ್ತು ಪಾಕಿಸ್ತಾನ ಅನ್ನೋಂತಾನೆ ಈಗ ಪಾಕಿಸ್ತಾನದ ರಕ್ಷಣಾ ಸಚಿವನ ಬಾಯಿಂದಲೇ ಹೊರ ಬಂದಿರತಕ್ಕಂತಹ ಸತ್ಯ. ಇಲ್ಲಿ ಇನ್ನೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಂಗೆ ಕಾಣ್ತಾ ಇಲ್ಲ. ಯುದ್ಧ ಭೀತಿಯಲ್ಲಿ ಪಾಕಿಸ್ತಾನದ ಸರ್ಕಾರ ಇದೆ, ತಪ್ಪು ಮರೆಮಾಚುವಂತಹ ಪ್ರಯತ್ನವನ್ನು ಕೂಡ ಪಾಕಿಸ್ತಾನ ಸರ್ಕಾರ ಮಾಡ್ತಾ ಇದೆ. ಪಾಕಿಸ್ತಾನದ ಸರ್ಕಾರಕ್ಕೆ ಈಗಲೂ ಕೂಡ ಈ ಕ್ಷಣದಲ್ಲೂ ಕೂಡ, ಯಾಕಂದರೆ ಪಾಕಿಸ್ತಾನದಲ್ಲಿ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಅನ್ನುವಂಥದ್ದು ನಾಮಕಾವಸ್ಥೆ ಅನ್ನುವಂಥದ್ದು ಈ ಹಿಂದಿನಿಂದಲೂ ಕೂಡ ಭಾರತಕ್ಕೆ ಅನುಭವದಿಂದ ಗೊತ್ತಾಗಿರ್ತಕ್ಕಂತಹ ಸತ್ಯ. ಪಾಕಿಸ್ತಾನದಲ್ಲಿ ಬಲಿಷ್ಠವಾದಂತಹ ಸರ್ಕಾರಗಳೂ ಇರೋದಿಲ್ಲ, ಅದರ ಸೇನೆಯಿಂದ ಹೊರತಾಗಿ ಅದು ಬದುಕೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವರ ಸ್ಥಿತಿ ಇದೆ. ಯುದ್ಧ ಭೀತಿಯಲ್ಲಿ ಪಾಕಿಸ್ತಾನ ಸರ್ಕಾರ ಇದೆ. ಈಗ ತಪ್ಪು ಮರೆಮಾಚುವಂತಹ ಪ್ರಯತ್ನವನ್ನು ಕೂಡ ಪಾಕಿಸ್ತಾನ ಸರ್ಕಾರ ಮಾಡ್ತಾ ಇದೆ. ದೆಹಲಿಯ ಬೆಳವಣಿಗೆಗಳೆಲ್ಲವೂ ಕೂಡ ನಿರೀಕ್ಷಿತ, ಅಚ್ಚರಿ ಏನೂ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದೆ. ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ದೆಹಲಿಯಿಂದ, ಅಂದರೆ ಭಾರತದಿಂದ, ಅದರಲ್ಲಿ ಯಾವುದೇ ಅಚ್ಚರಿ ನಮಗಿಲ್ಲ ಅಂತೇಳಿ ಪಾಕಿಸ್ತಾನದವರು ಹೇಳ್ಕೊಳ್ತಾ ಇದ್ದಾರೆ, ಪಾಕಿಸ್ತಾನದ ನಾಯಕರುಗಳು ಹೇಳ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ
ಈಗ ನಡೀತಾ ಇರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪಾಕಿಸ್ತಾನ ಹೇಳ್ತಾ ಇರುವಂಥದ್ದು, ಪಹಲ್ಗಾಮ್ ಉಗ್ರ ದಾಳಿಗೂ ಪಾಕಿಸ್ತಾನಕ್ಕೂ ನಂಟಿಲ್ಲ, ಯಾವುದೇ ರೀತಿಯಾದಂತಹ ನಂಟಿಲ್ಲ ಅಂಥೇಳಿ. ಯಾವುದೇ ರೀತಿಯಾದಂಥ ನಂಟಿಲ್ಲ ಅಂತ ಹೇಳುವಂತಹ ಪಾಕಿಸ್ತಾನ ಈ ಉಗ್ರ ದಾಳಿಯನ್ನು ಖಂಡಿಸುವ ಕೆಲಸವನ್ನು ಮಾಡುತ್ತಾ ಇಲ್ಲ. ಅಲ್ಲಿಯ ಮಾಜಿ ಪ್ರಧಾನಿ ಬಾಯಿಗೆ ಬೀಗ ಹಾಕದಂಗೆ ಕೂತ್ಕೊಂಡಿದ್ದಾರೆ. ಅವರ ಸಹೋದರ ಇವತ್ತು ಪ್ರಧಾನಿ, ಆದರೆ ನವಾಜ್ ಶರೀಫ್ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ. ಅಲ್ಲಿ ಪಾಕಿಸ್ತಾನದಲ್ಲಿ ಲಷ್ಕರ್ ಸಂಘಟನೆ ಸಕ್ರಿಯವಾಗಿಲ್ಲ ಅಂತೇಳಿ ಪಾಕಿಸ್ತಾನ ಹೇಳ್ಕೊಂಡಿದೆ. ಇದನ್ನು ಇಡೀ ಜಗತ್ತು ಒಪ್ಕೊಳ್ಳುವಂಥದ್ದು. ಒಂದು ತಮಾಷೆ ಅಥವಾ ಒಂದು ಹಾಸ್ಯ ಮಾಡೋದಕ್ಕೂ ಕೂಡ ಒಂದು ಮಿತಿ ಬೇಕು. ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಕ್ಕಂಥದಕ್ಕೂ ಕೂಡ ಒಂದು ಮಿತಿ ಬೇಕು. ಅದನ್ನು ಮೀರಿಸುವಂತಹ ರೀತಿಯಲ್ಲಿ ಪಾಕಿಸ್ತಾನ ಕಾಮಿಡಿಯನ್ನು ಮಾಡ್ತಾ ಇದೆ. ರೆಸಿಸ್ಟೆನ್ಸ್ ಫ್ರಂಟ್ ಚಟುವಟಿಕೆಗಳು ಪಾಕ್ ನೆಲದಲ್ಲಿಲ್ಲ ಅನ್ನುವಂತಹ ವಾದವನ್ನು ಮುಂದಿಡಿದೆ. ಸಾಕ್ಷ್ಯಾಧಾರಗಳಿಲ್ಲದೆ ಅನುಕೂಲಕ್ಕೆ ತಕ್ಕಂತೆ ಭಾರತ ನಡೆದುಕೊಳ್ತಾ ಇದೆ ಅನ್ನುವಂಥ ಆರೋಪವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಅವರಿಗೆ ಸಾಕ್ಷಿಗಳು ಬೇಕು. ಆ ಸಾಕ್ಷಿಗಳನ್ನು ಭಾರತ ಈ ಹಿಂದೆಯೂ ಕೂಡ ಕೊಟ್ಟಿದೆ, ಮುಂದೆಯೂ ಕೂಡ ಸಿಗುವಂಥದ್ದಿದೆ ಪಾಕಿಸ್ತಾನಕ್ಕೆ. ಸಾಕ್ಷ್ಯಾಧಾರಗಳಿಲ್ಲದೆ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತಿದ್ದಾರಂತೆ. ಪಾಕ್ ಆಕ್ರಮಿತ ಕಾಶ್ಮೀರದ ಗಲಾಟೆಗಳನ್ನು ನಮ್ಮ ಮೇಲೆ ಹೊರಿಸಲಾಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಮತ್ತು ಭಾರತದ ಕಾಶ್ಮೀರದಲ್ಲಿ ಆಗುವಂಥದ್ದಕ್ಕೂ ಕೂಡ ನಮ್ಮನ್ನು ಹೊಣೆಗಾರಿಕೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಭಾರತದ ಯಾವುದೇ ದಾಳಿ ಎದುರಿಸೋದಕ್ಕೂ ನಾವು ಸಿದ್ಧ ಅನ್ನುವಂಥ ಈ ಉತ್ತರ ಕುಮಾರ್ನ ಪೌರುಷ ಇರುತ್ತಲ್ಲ, ಆ ಪೌರುಷವನ್ನು ಪಾಕಿಸ್ತಾನ ಆಗಾಗ್ಗೆ ಪ್ರದರ್ಶಿಸ್ತಾ ಇರುತ್ತೆ. ಏರ್ ಸ್ಟ್ರೈಕ್ನಿಂದ ಹಿಡಿದು ಅಣುಬಾಂಬು ದಾಳಿವರೆಗೂ ಕೂಡ ನಾವು ರೆಡಿ ಇದ್ದೀವಿ ಅನ್ನುವಂತಹ ಬಾಯಿ ಬಡುಕತನವನ್ನು ಅದು ಈಗಲೇ ಪ್ರದರ್ಶಿಸೋದಕ್ಕೆ ಹೊರಟಿದೆ. ಪಾಕಿಸ್ತಾನಕ್ಕೆ ಯಾವತ್ತೂ ಕೂಡ ತಾನು ಮಾತನಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ಬರುವಂಥದ್ದೇ ನಮ್ಮ ಹತ್ರ ಅಣುಬಾಂಬ್ ಇದೆ, ನಾವು ಏರ್ ಸ್ಟ್ರೈಕ್ ಮಾಡಬಲ್ಲೆವು, ಈ ರೀತಿಯಾದಂತಹ ಬಡಾಯಿ ಕೋರತನ ಬಿಟ್ಟರೆ ಬೇರೆನೇನು ಕೂಡ ಪಾಕಿಸ್ತಾನ ಮಾಡೋದಿಲ್ಲ. ಪಾಕಿಸ್ತಾನದ ರಕ್ಷಣಾ ಸಚಿವರು ಇದರ ಬಗ್ಗೆ ಮಾತನಾಡಿದರೆ ತೋರಿಸ್ತಾರೆ. This has happened before also, Pulwama, which will later prove to be a false flag operation. Pakistan had nothing to do with Pulwama. And later on, when they attacked Pakistan after Pulwama, we downed their fighter. And ultimately, as a goodwill gesture, we returned the pilot to them. We are already prepared for it, We are already prepared for it. Any eventuality which takes place in next 1 or 2 or 3 or 4 days or week or 10 days, we'll retaliate and we'll react to that, in kind, inshallah. How will you respond if India does launch a series of airstrikes? We will measure our response to whatever is initiated by India according to that. It would be a measured response. If there is an all-out, attack or something like that, then obviously there will be an all-out war. And if it is something... And that's... ಹೀಗೆ ಪಾಕಿಸ್ತಾನದ ರಕ್ಷಣಾ ಸಚಿವನಿಗೆ ಒಂದು ಭೀತಿ ಅಂತೂ ಖಂಡಿತವಾಗಿ ಇದ್ದೇ ಇದೆ. ಅದೇನಿದ್ರೆ 3, 4, 5, 6, 7 ದಿವಸದಲ್ಲಿ ನಮ್ಮ ಮೇಲೆ ದಾಳಿ ಆಗೇ ಆಗುತ್ತೆ ಅನ್ನೋಂಥದ್ದನ್ನು ಕಾಯ್ತಾ ಕೂತ್ಕೊಂಡಿದ್ದಾರೆ. ರಿಟ್ಯಾಲಿಯೇಷನ್ ಮಾಡ್ತೀವಿ, ಅಣುಬಾಂಬು ನಮ್ಮ ಬಳಿಯಲ್ಲಿ ಇದೆ, ನಮ್ಮ ಹತ್ರ ಯುದ್ಧ ವಿಮಾನಗಳಿದ್ದಾವೆ, ಈ ಮಾತುಗಳನ್ನು ಅವರು ಕೂಡ ಹೇಳಲೇಬೇಕು, ಹೇಳ್ಕೊಳ್ತಾರೆ. ಯಾಕಂದರೆ ಆ ಮೂಲಕ ಅಷ್ಟಾದರೂ ಧೈರ್ಯವನ್ನು ಪ್ರದರ್ಶಿಸದೇ ಹೋದರೆ ಪಾಕಿಸ್ತಾನದಲ್ಲೂ ಕೂಡ ಉಳ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಲ್ಲಿಯ ಸೈನಿಕರು, ಅಲ್ಲಿಯ ಸೇನೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದರೆ ಸೇನೆಯ ಪಪೇಟ್ ಆಗಿಯೇ ಅಲ್ಲಿನ ಸರ್ಕಾರವು ಕೂಡ ಇದ್ದೇ ಇರುತ್ತೆ. ಈ ಸೇನೆ ಮತ್ತು ಸರ್ಕಾರಗಳು ಈ ರೀತಿಯಾದಂತಹ ಬಾಯಿ ಬಡುಕತನವನ್ನು ಮುಂದುವರಿಸ್ತಾ ಇರುವಂಥದ್ದು. ಆದರೆ ಪಾಕಿಸ್ತಾನ ಒಂದು ಸಾರ್ವತ್ರಿಕವಾಗಿ ಒಪ್ಪಿಕೊಂಡಿರ್ತಕ್ಕಂಥ ಸತ್ಯ ಏನಂತ ಹೇಳಿದ್ರೆ, ಹೌದು ನಾವು ಉಗ್ರರನ್ನು ಪೋಷಣೆ ಮಾಡಿದ್ವಿ, ಅಮೆರಿಕ ಮತ್ತು ವೆಸ್ಟಿನವರಿಗೋಸ್ಕರ ಬೇಕಾಗಿ ನಾವು ಉಗ್ರ ಪೋಷಣೆಯನ್ನು ಮಾಡಿದ್ವಿ ಅನ್ನುವಂಥದ್ದನ್ನು ಹೇಳಿದೆಯಲ್ಲ, ಇದು ಅತ್ಯಂತ ದೊಡ್ಡದಾದಂತಹ ಒಂದು ರಹಸ್ಯವನ್ನು ಅವರೀಗ ಒಪ್ಪಿಕೊಂಡಿರ್ತಕ್ಕಂಥದ್ದು. ಅಂದರೆ ಜಗಜ್ಜಾಹೀರಾಗಿರ್ತಕ್ಕಂಥ ಗುಟ್ಟನ್ನು ಆ ಮಾಡಿದಂಥವ್ರು ಕೂಡ ಒಪ್ಕೊಳ್ಬೇಕಲ್ಲ, ಅದು ಈಗ ಆ ಕೆಲಸ ಕೂಡ ಈಗ ನಡೀತಾ ಇದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.